ವಿರಾಟ್ ಕೊಹ್ಲಿ ನೋಡಿ ಕ್ರಿಕೆಟ್ ಮ್ಯಾಚ್ ಅಲ್ಲಿ ಗೆದ್ರು ಅಲ್ಲಿ ಸೆಮಿಫೈನಲ್ಸ್ ಹೇಮಂತಲ್ಲಿ ತೀಸ್ಕೊಂಡೆ ಫೈನಲಿ ಹೋಗ್ತಾ ಇದ್ದೀನಿ ಮನೆಗೆ. ಇಲ್ಲೇನೋ ಒಂದು ಸರ್ಪ್ರೈಸ್ ಇದೆ, ಇದು ನಾಳೆ ಗೊತ್ತಾಗುತ್ತೆ ನಿಮಗೆ. ಒಂದು ಒಳ್ಳೆ ದೊಡ್ಡ ಸ್ಲೀಪ್ ಮಾಡಿದೆ, ಸಕ್ಕತ್ತಾಗಿ ನಿದ್ದೆ ಮಾಡಿದೆ. ಏನು ಸರ್ಪ್ರೈಸು, ಏನು ರಿವೀಲ್ ಮಾಡ್ತಾ ಇದ್ದೀನಿ ಅಂತ ನೋಡಿ ಖುಷಿ ಪಡಿ ಅಂತ ನಾನು ತುಂಬ ಎಫರ್ಟ್ಸ್ ಹಾಕಿ ಮಾಡ್ತೀನಿ. ನಾಳೆ ವ್ಯಾಲೆಂಟೈನ್ಸ್. ಸೊ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗಲ್ಲಿ ಮಾಮೂಲಿ ಮನೆಗೆಯಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಲ್ಲ, ಕರೆಕ್ಟಾಗಿ ಪ್ರಾಪರಾಗಿ ವ್ಲಾಗ್ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ಮನೇಲಿ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ನಮ್ಮಮ್ಮ ಟಿಫನ್ ಮಾಡಿಲ್ಲ, ಏನು ಮಾಡೋಣ, ಅದಕ್ಕೆ ಮನ್ಸು ತಿನ್ಕೊಂಡು ಹೋಗ್ತಾ ಇದ್ದೀನಿ ಕಾಲೇಜ್ಗೆ. ಅಲ್ಲಿ ನೋಡಬೇಕು, ಅಲ್ಲಿ ಕ್ಯಾಂಟೀನ್ಗೆ ಹೋಗ್ಬಿಟ್ಟು ಏನೋ ತಿನ್ನಬೇಕು ಆಮೇಲಿಂದ. ಸೊ ಯಾರ್ಯಾರು ನನ್ನ ಚಾನಲ್ ಲೈಕ್ ಮಾಡಿಲ್ವೋ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಇವಾಗ ಫಸ್ಟು ಹೋಗೋಣ, ಟೈಮ್ ಬೇರೆ ಆಯಿತು, ರೆಡಿಯಾಗಿದ್ದೀನಿ, ಲೆಟ್ಸ್ ಗೋ. ಆಮೇಲೆ ಬಂದು ವ್ಲಾಗ್ ಮಾಡ್ತೀನೋ ಅಥವಾ ಕಾಲೇಜಲ್ಲೇ ಕಂಟಿನ್ಯೂ ಮಾಡ್ತೀನೋ ಗೊತ್ತಿಲ್ಲ, ಬಟ್ ಲೆಟ್ಸ್ ಗೋ. ಕಾಲೇಜ್ ಕ್ಯಾಂಟೀನಲ್ಲಿ ಎಲ್ಲ ಕಾಸ್ಟ್ಲಿ, ಒಂದು ಕಚೋರಿ 50 ರೂಪಾಯಿ ಅಪ್ಪ, ಅದಕ್ಕೆ ಇದನ್ನು ತೊಗೊಂಡ್ರಿ 10 ರೂಪಾಯಿ. ದಿನಕ್ಕೆ ಎಷ್ಟು ಪಡೆದಾಡ್ರಿ ಅಂತ ಇವಾಗ ಇಷ್ಟೊತ್ತು 20 ರೂಪಾಯಿ ಇಟ್ಟು 40 ರೂಪಾಯಿ 5 ರೂಪಾಯಿ ಇಸ್ಕೊಬೇಕಲ್ಲಿ. ಸಣ್ಣ ರೇಮ್ಸ್ 5 ರೂಪಾಯಿ ಇಸ್ಕೊ. ನಾವಿವಾಗ ತಿಂತಾಯಿದ್ದೀನಿ. ಹೆಂಗೆ ವಿಡಿಯೋ ಮಾಡ್ತಾ ಗೊತ್ತಾ, ಧನು ಅಂತ ನಮ್ಮ ಕ್ಲಾಸ್ ಧನು ಭಾಳ ತಿನ್ಸ ರೇಮಂಡ್ ಅಕ್ಕೆ ನಮ್ಮ ಧನುಷು ತಿನ್ಬಾಷ ತಿನ್ಬಾರು. ಸಿಗರೇಟ್ ಹೊಡಿತಾನೆ ಜೇಮ್ಸ್, ಗೊತ್ತಾಯ್ತಾ ನಿಂದೆಲ್ಲ ಆಯ್ತು ಬಾ ತಿನ್ನು. ಸೊ ತಿನ್ಕೊಂಡು ಬೇಗ ಹೋಗೋಣ. ಹೆಸರೇ ವಿಡಿಯೋ ಮಾಡೋಂಗಿಲ್ಲ, ಮತ್ತೆ ಮಾಡ್ತವನೆ. ಅಲಿಗೆನ್ಸ್ ಆಗ್ತಾರಂತೆ ಫುಡ್ ಕೋರ್ಟ್, ಇದು ಫುಡ್ ಕೋರ್ಟು. ಆಲ್ರೆಡಿ HOD ಮ್ಯಾಮ್ ಬಂದು HOD ತಿರ್ಸು ಆ ಕಡೆ ಕ್ಯಾಮ್ರಾ. HOD ಮ್ಯಾಮ್ ಬಂದು ಏನು ಹೇಳು ಈ ಮ್ಯಾಚ್ ಗೆದ್ದವ್ರಂತೆ. ಇವಾಗ ನೆಕ್ಸ್ಟ್ ಅವ್ರದೇ ಮ್ಯಾಚು. ಚೆನ್ನಾಗಿ ಆಡೋ ಚೇತನ್, ಚೆನ್ನಾಗಿ ಆಡು ಚೇತನ್. ನಮ್ಮ ಬಾಯ್ಸ್ ಫಸ್ಟೇ ಮ್ಯಾಚ್ ಗೆದ್ದವ್ರಿ. ಇವಾಗ ಈ ಮ್ಯಾಚ್ ಸೋತೋದ್ರೆ ಚೇತನ್ ತರ್ತಾ ಇದ್ದೀರಿ. ಇಲ್ಲಿ ವಿರಾಟ್ ಕೊಹ್ಲಿ ನೋಡಿ, ವಿರಾಟ್ ಕೊಹ್ಲಿ ನೋಡಿ ಶೈಲಿ. ಇವಾಗ ಸೋತ್ರೆ ಮನೆಗಂತೆ. ಚೇತನ್ ಬಾಸ್ ಆಡ್ತೇವೆ, ಯಾಕೆ ಚೇತನ್ ಪ್ರೋಟೀನ್ ಇಲ್ಲೋ ನಮ್ಮ ಕೋಚಿಂಗ್ ಮಾಡಿ ಕೋಚ್ ಇದು ಗುಡ್ ಮಾರ್ನಿಂಗ್ ಸರ್ ಕೇಳಿಸ್ತಿಲ್ಲ. ಗುಡ್ ಮಾರ್ನಿಂಗ್ ಕೋಚ್ ಕೇಳಿಸ್ತಿಲ್ಲ. ಬಾಯ್ಸ್ ಗೆದ್ದಿದ್ದಾರೆ ಇವಾಗ ಮ್ಯಾಚ್ ಅಲ್ಲಿ, ಕ್ರಿಕೆಟ್ ಮ್ಯಾಚ್ ಅಲ್ಲಿ ಗೆದ್ರು ಅಲ್ಲಿ ಸೆಮಿಫೈನಲ್ಸ್ ಹೇಮಂತಲ್ಲಿ. ಸೆಮಿಫೈನಲ್ಸ್ ಹೋಗಿರೋದು ಖುಷಿ ಏನು? ವಿರಾಟ್ ಕೊಹ್ಲಿ ಎಲ್ಲ ಅಭಿಷೇಕ್ ಅವ್ರದ್ದು ದಯೆ. ರನ್ ಕೊಟ್ಟರು, ನಾನು 3 6 ಹೊಡೆದೆ ಅಷ್ಟೇ. ಸೂಪರ್ ಸಾಕಾದಾಗಡ್ರಿ. ವಿರಾಟ್ ಕೊಹ್ಲಿ ಹೆಂಗಿತ್ತು? ಅನುಷ್ಕಾ ಶರ್ಮಾ ಎಲ್ಲಿ ನೋಡ್ಲಿಲ್ಲ, ಮನೇಲಿ ಬಿಟ್ಬಿಟ್ಟು ಬಂದಿದ್ದೀರಾ? ಸಕ್ಕದ ಗಾಡಿ. ನಮ್ಮ ಬಾಯ್ಸ್ ಗೆದ್ದಿದ್ದಾರೆ. ಇವಾಗ ನಾನು ಮನೆಗೆ ಹೋಗ್ತೀನಿ, ಮನೆಗೆ ಹೋಗ್ತಾ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ತೀಸ್ಕೊಂಡೆ ಫೈನಲಿ, ಹೋಗ್ತಾ ಇದ್ದೀನಿ ಮನೆಗೆ. ಬನ್ನಿ ಹೋಗಿ ಚೆನ್ನಾಗಿ ತಿಂದು ಮಲ್ಕೊಳ್ಳೋದೆ ಇವತ್ತು ಅಷ್ಟೇ. 2 ದಿವಸ ವೆಯ್ಟ್ ಮಾಡಿ, ಗೊತ್ತಾಗುತ್ತೆ. 2 ದಿವಸ ಅಲ್ಲ, 1 ದಿವಸ ಅಂದ್ಕೊಳ್ಳಿ, ಬರುತ್ತೆ ನೋಡಿ. 2 ದಿವಸ ಕರೆಕ್ಟಾಗಿ 2 ದಿವಸ ನಿಮಗೆ ನೋಡಿ ಗೊತ್ತಾಗುತ್ತೆ. ಆಮೇಲೆ ಫೆಬ್ರವರಿ 14 ಬಂತು. ಲೆಟ್ಸ್ಕೋ, ಮನೆಗೆ ಹೋಗ್ತಿದ್ದೀನಿ, ಬನ್ನಿ ಹೋಗೋಣ. ಮುಂಚೆ ನಮ್ಮ ಬಾಯ್ಸ್ ಕ್ರಿಕೆಟ್ ನೋಡೋಣ ಅಂತ. ಆಮೇಲೆ ಇಲ್ಲೇನೋ ಒಂದು ಸರ್ಪ್ರೈಸ್ ಇದೆ, ಇದು ನಾಳೆ ಗೊತ್ತಾಗುತ್ತೆ ನಿಮಗೆ. ನಾಳೆ ಅಲ್ಲ, ನಾಡಿದ್ದು ಬ್ಲಾಗಲ್ಲಿ. ಸಾರಿ, ನಾಳೆನೋ ನಾಡಿದ್ದು ಗೊತ್ತಾಗ್ತಿಲ್ಲ, ಯಾವಾಗ ಓದ್ಲಿ ಆ ಬ್ಲಾಗಲ್ಲಿ ಗೊತ್ತಾಗುತ್ತೆ ಇದೇನು ಅಂತ. ಸರ್ಪ್ರೈಸ್ ಇದು ನಿಮಗೆ ಹೇಳಿದ್ನಲ್ಲ, ಅದೇ ನಿಮ್ಗೆ ಗೊತ್ತಾಗುತ್ತೆ. ಇದು ಇವಾಗ ಜೇಮ್ಸ್ ನೋಡಿಲ್ಲಿ ಆಡಕ್ಕೆ ಬರಲ್ಲ, ಆದರೂ ಆಡ್ತಾನೆ. ಅಲ್ಲ, ನೀನೇ ತರ ಬೆಳಿಗ್ಗೆ ಹೇಳ್ಕೊಡೋದು ಹಿಂಗೆ. ಸೂಪರ್. ಇವಾಗ ಮನೆಗೆ ಹೋಗೋಣ, ನೋಡ್ಕೊಂಡು ತೆಗ್ದವ್ರು ನೋಡ್ರಿ ಇಲ್ಲಿ ಸಾಕೈತೆ, ಏನು ಇಲ್ಲ ಇದು. ಸೊ ಗೈಸ್, ಇವಾಗ ಒಂದು ಒಳ್ಳೆ ದೊಡ್ಡ ಸ್ಲೀಪ್ ಮಾಡಿದೆ, ಸಕ್ಕತ್ತಾಗಿ ನಿದ್ದೆ ಮಾಡಿ ಇವಾಗ ನಾನು ಸ್ವಲ್ಪ ಎದ್ದಿದ ತಕ್ಷಣ ಕಾಫಿ ಕುಡಿತಾ ಇದ್ದೀನಿ. ಸೊ ನೋಡಿ, ಕಾಫಿ ಬಿಸ್ಕೆಟ್ಸ್. ಸೊ ತಿಂದ್ಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಒಳ್ಳೆ ನಿದ್ದೆ ಮಾಡಿದೆ. ಎಷ್ಟೊಂದು ದಿವಸ ಆದಮೇಲೆ ಕಾಲೇಜಿಂದ ಬಂದ ತಕ್ಷಣ ನಿದ್ದೆ ಮಾಡಿದೆ, ಯಾಕೆಂದರೆ ನಾಳೆ ಎಲ್ಲ ರಜೆ ಅಲ್ವಾ, ಅದಕ್ಕೆ ಇವತ್ತು ಮಲಗಿದೆ. ಸೊ ತಿಂದ್ಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಹುಚ್ಚಿನ ಥರ ಇದೀನಿ, ಕೂದಲೆಲ್ಲ ಹಿಂಗೋ ಆಗ್ಬಿಟ್ಟೈತೆ ನಿದ್ದೆ ಮಾಡಿ. ಸೊ ಮುಖ ತೊಳ್ಕೊಂಡು ನೀಟಾಗಿ ಮಾಡ್ಕೊಳ್ಳೋಣ. ಸೊ ಗೈಸ್, ನಾನು ಈ ವ್ಲಾಗ್ನ ಈಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆ್ಯಂಡ್ ಅವಾಗಲಿಂದ ಜಾಸ್ತಿ ಏನು ವ್ಲಾಗ್ ಮಾಡೋಕ್ಕೋಗಲಿಲ್ಲ, ಯಾಕೆ ಅಂತಂದರೆ ಸೊ ಏನೂ ಇರಲಿಲ್ಲ ಮಾತಾಡೋಕ್ಕೆ, ಆ್ಯಂಡ್ ಎಲ್ಲೂ ಹೋಗಲಿಲ್ಲ ನಾನು. ಅದಕ್ಕೋಸ್ಕರ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ನಾಳೆ ನಿಮ್ಗೆ ಗೊತ್ತಾಗುತ್ತೆ. ಈ ವ್ಲಾಗ್ ನನಗೆ ಗೊತ್ತಾಯಿತು, ಚಿಕ್ಕ ವ್ಲಾಗ್ ಇದು, ಚಿಕ್ಕ ವ್ಲಾಗ್ ಇದು. ಒಂದು 5 to 6 ಮಿನಿಟ್ಸ್ ಅನ್ಕೊತೀನಿ ವ್ಲಾಗ್ ಅಷ್ಟೇ ಇದು. ಬಟ್ ಆದ್ರೂ ಪರವಾಗಿಲ್ಲ, ಇಟ್ಸ್ ಓಕೆ. ನಾಳೆ ನ್ಯೂ ವ್ಲಾಗಲ್ಲಿ ನೋಡಿ ಏನಾಗುತ್ತೆ ಅಂತ ನಿಮಗೂ ಗೊತ್ತಾಗುತ್ತೆ. ನಾಳೆ ನ್ಯೂ ವ್ಲಾಗಲ್ಲಿ ಸರ್ಪ್ರೈಸ್ ಇದೆ ನಿಮಗೆ. ಇಷ್ಟು ದಿವಸ ಹೇಳ್ತಾನೇ ಇದ್ದೀನಿ, ವೆಯ್ಟ್ ಮಾಡಿದ್ದೀರಾ.
ಸೊ ನಾಳೆ ಏನು ಸರ್ಪ್ರೈಸು ಏನು ರಿವೀಲ್ ಮಾಡ್ತಾಯಿದ್ದೀನಿ ಅಂತ ನೋಡಿ ಖುಷಿಪಡಿ ಅಂತ ಹೇಳ್ತಾ ಈ ವ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ. ವ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾಳೆ ಸಿಗ್ತೀನಿ ನ್ಯೂ ವ್ಲಾಗ್ ಜೊತೆ ಅಂತ ಹೇಳ್ತಾ, ಹಾಗೆ ನಿಮಗೆ ನಿಮ್ಮ ಫ್ಯಾಮಿಲಿಗೆ ಲವ್ ಯು, ಲಾಟ್ಸ್ ಆಫ್ ಲವ್. ಆ್ಯಂಡ್ ಇದನ್ನು ನಾನು ತುಂಬ ಎಫರ್ಟ್ಸ್ ಹಾಕಿ ಮಾಡ್ತೀನಿ. ನಾಳೆ ಒಂದು ಬಿಹೈಂಡ್ ದ ಸೀನ್ಸ್ದು ವ್ಲಾಗ್ ಬೇರೆ ಮಾಡ್ತೀನಿ. ಸೊ ಅದು ಇದ್ರ ಜೊತೆ ಕಂಟಿನ್ಯೂ ಮಾಡ್ತೀನಿ ಇಲ್ವೋ ಗೊತ್ತಿಲ್ಲ, ಬಟ್ ನಾಳೆ ಇದ್ರ ವ್ಲಾಗ್ ಜೊತೆ ಇದನ್ನು ಕಂಟಿನ್ಯೂ ಮಾಡ್ಬೋದು ನಾನು, ಇಲ್ಲ ಇದ್ರ ಜೊತೆ ಮಾಡಲ್ಲ. ಸೊ ಅದನ್ನು ಸಪ್ರೇಟ್ ವ್ಲಾಗ್ ಮಾಡ್ಬೋದು. ಬಟ್ ಅದನ್ನು ಯೋಚನೆ ಮಾಡ್ತಾಯಿದ್ದೀನಿ. ನಾಳಿನೇ ನಿಮಗೆ ಬೇರೆ ಹೇಳಿದ್ದೀನಿ, ನಾಡಿದ್ದು ಹಾಕ್ತೀನಿ ಸರ್ಪ್ರೈಸ್ ವ್ಲಾಗ್ ಅಂತ, ನಾಳೆ ನೆಕ್ಸ್ಟ್ ಬರೋ ವ್ಲಾಗಲ್ಲಿ. ಬಟ್ ಬಿಹೈಂಡ್ ದ ಸೀನ್ಸ್ ವ್ಲಾಗ್ ಯಾವಾಗ ಹಾಕಲಿ ಅಂತ ಗೊತ್ತಾಗ್ತಿಲ್ಲ. ಸೊ ಅದಾದಮೇಲೆ ಹಾಕೋಣ ಅಂದ್ಕೊಂಡಿದ್ದೀನಿ ಬಿಡಿ. ಸರ್ಪ್ರೈಸ್ ವ್ಲಾಗ್ ಆದಮೇಲೆ ಬಿಹೈಂಡ್ ದ ಸೀನ್ಸ್ ವ್ಲಾಗ್ ಹಾಕ್ತೀನಿ. ಅದೇನೇನು ಮಾಡಿದ್ದೀನಿ ಹಿಂದೆ ಅದೆಲ್ಲ ನಿಮ್ಗೆ ನೋಡ್ಬೋದು. ಎಷ್ಟೇ ನನಗಂತೂ ಫುಲ್ಲು ಹ್ಯಾಪಿ. ಐ ಆಮ್ ವೆರಿ ಎಕ್ಸೈಟೆಡ್ ಫಾರ್ ಟುಮಾರೋ ಫಾರ್ ದ ಗೊತ್ತಾಗುತ್ತೆ ಅಲ್ವಾ. ಸೊ ಮತ್ತೆ ಸಿಗ್ತೀನಿ ನೀವು ವ್ಲಾಗ್ ಜೊತೆ ಹೇಳ್ತಾ ನಿಮಗೆ ಫ್ಯಾಮಿಲಿ ಲವ್ ಯು, ಲಾಟ್ಸ್ ಆಫ್ ಲವ್. ಬಾಯ್. ವ್ಯಾಲೆಂಟೈನ್ಸ್ ಡೇ.